ಯಾವ ಬಜ್ಜಿ ಮಾಡ್ತಾ ಇರೋದು? ಬಾಳೆಕಾಯಿ ಬಜ್ಜಿ. ಹೆಂಗೆ ಮಾಡಿದ್ದೀರಾ ಎಕ್ಸ್ಪ್ಲೈನ್ ಮಾಡ್ತೀರಾ ಸ್ವಲ್ಪ? ಬಾಳೆಕಾಯಿ ತಂದ್ವಿ, ತಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಾಪ್ ಇದ್ದು ಚಿಕ್ಕದಾಗಿ ಮಾಡೋಕ್ಕೆ ಈ ಥರದೊಂದು ಮಷಿನ್ ಇದೆ. ಓಕೆ, ಅದನ್ನು ಸ್ಮಾಲ್ ಸೈಜ್ ಮಾಡ್ಕೊಂಡಿದ್ದೀನಿ. ಓಕೆ, ಇದ್ರಲ್ಲಿ ಮಾಡಿರೋದು. ಇದರಲ್ಲಿ ಆಮೇಲೆ ಕಡಲೆ ಹಿಟ್ಟು ಹಾಕಿದೆ, ಸ್ವಲ್ಪ ಕ್ರಿಸ್ಪಿ ಬರಲಿ ಅಂದ್ಬಿಟ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಕುಟ್ಟಾಕಿದೆ, ಜೀರಿಗೆ ಕುಟ್ಟಿ ಹಾಕಿದೆ. ಜೀರಿಗೆ ಕುಟ್ಟಿ ಹಾಕ್ಬಿಟ್ಟು ಒಂದು ಟೇಸ್ಟ್ಗೆ ಅಂತ ಒಂದು ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ. ಉಪ್ಪು ರುಚಿಗೆ, ಆಯಿತಾ. ಅದಾದಮೇಲೆ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಆಮೇಲೆ ಹೀಗೆ ನಿಧಾನಕ್ಕೆ ಬಿಟ್ಕೊಂಡು ತಿಂತಾ ಇದ್ರೆ 10 ಬಜ್ಜಿ ತಿಂದ್ರೂ ಖುಷಿ. ಥರ ಹೆಂಗೆ ಗೊತ್ತಾ, ನಾರ್ತ್ ಕರ್ನಾಟಕದಲ್ಲಿ ಮಾಡ್ತಾರಲ್ಲ ಹಂಗಿರುತ್ತೆ ಟೇಸ್ಟು. ನಿಮಗೆ ಕುಕಿಂಗಲ್ಲಿ ಇಂಟ್ರೆಸ್ಟಾ? ಅಲ್ಲ, ಯಾಕೆಂದರೆ ಹಾಸ್ಟೆಲಲ್ಲಿ ಇದ್ವಲ್ವ, ಓದಿದ್ದೆಲ್ಲ ಹಾಸ್ಟೆಲಲ್ವಾ, ಹಾಸ್ಟೆಲು ರೂಮು ಹಿಂಗೆ ಜೀವನ ಮಾಡ್ಕೊಂಡಿದ್ದೀವಲ್ವಾ, ಹಂಗಾಗಿ ಎಲ್ಲ ಕಲ್ತ್ಕೊಂಡಿದ್ದೀವಿ. ಬರೋನೆಲ್ಲ ಟ್ರಯಲ್ ಆ್ಯಂಡ್ ಎರರ್ ನೋಡೋದು. ಅದನ್ನೇ ಆಗ್ತಾ ಇದ್ದೀರಾ? ವುಡನ್ ಸ್ಪೂನ್ ಸ್ಟಿಲ್ ಇದು ಮಾಡ್ಕೊಳ್ಳಿ. ಎತ್ಕೋಬೇಕಾಗಿದ್ದು ಇದನ್ನು ಹಿಂಗೆ ಮಾಡ್ಕೊಳ್ಳೋಕ್ಕೆ ವುಡನ್ ಸ್ಪೂನ್. ನೀರೊಳಗೆ ನೆನಾಕೊಂಡಿದ್ದೀರಾ? ಕಪ್ಪಗಾಗ್ಬಿಡುತ್ತೆ. ಇಲ್ಲ ಇಲ್ಲ, ನೀರನ್ನು ಯಾಕಂದರೆ ಅದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ನೀರಿಗೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಯಾಕೆಂದರೆ ಇದಕ್ಕೆ ಒಂಚೂರು ಉಪ್ಪತ್ಲಿ ಅಂತ, ಇಲ್ಲಾಂದರೆ ಸಪ್ಪೆ ಆಗ್ಬಿಡುತ್ತದು. ನೀವು ಆಲೂಗಡ್ಡೆ ಮಾಡಿದ್ರು ಹಂಗೆ ಮಾಡಬೇಕು, ಮೆಣಸಿನ್ಕಾಯಿ ಮಾಡಿದ್ರು ಹಂಗೆ ಮಾಡಬೇಕು. ಮೆಣಸಿನ್ಕಾಯಿ ಒಂಚೂರು ಉಪ್ಪತ್ತು ಒಳಗಡೆ. ಈಗ ಖಾರದ ಮೆಣಸಿನ್ಕಾಯಿ ಅಂತಂದ್ರೂ ಖಾರ ಹತ್ತಲ್ಲ. ಈ ಕಡೆ ನೋಡಿ, ಖಾರ ಹತ್ತಲ್ಲ. ಆಯ್ತಾ ಸ್ನೇಹಿತರೆ? ಟೇಸ್ಟ್ ಮಾಡ್ತಾ ಇದ್ದೀನಿ. ಸುಡೋದೇ ಕೊಟ್ಬಿಟ್ರು. ಸ್ವಲ್ಪ ಖಾರ ಕಮ್ಮಿ ಆಯಿತು. ಸ್ವಲ್ಪ ಖಾರ ಹಾಕೋಬೇಕು. ಇದೆಲ್ಲ ಚೆನ್ನಾಗಿದೆ. ಅವತ್ತು ಇನ್ನೂ ಚೆನ್ನಾಗಿತ್ತು. ನಾನೇ ಕಡಿಮೆ ಮಾಡಿದೆ. ಕುಕಿಂಗಲ್ಲಿ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಸ್ನೇಹಿತರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ಇಟ್ಟೊಂದು ಉಳ್ಕೊಬಿಟ್ಟು ಅದಕ್ಕೊಂದು ಥರ ಇನ್ನೊಂದು ಐಡಿಯಾ ಮಾಡ್ತಾ ಇದ್ದೀನಿ. ಏನು ಐಡಿಯಾ ಮಾಡ್ತೀನಿ ಅಂದರೆ, ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿದ್ದೀನಿ. ಮೈಕ್ ಕೊಡ್ತೀನಿ. ಅದಕ್ಕೆ ಹಿಂದೆ ಸಂತೆ ಬೋಂಡ ಮಾಡೋರು, ಆಯಿತಾ. ಅದನ್ನ ಮಾಮೂಲಿ ಈರುಳ್ಳಿ ಬೋಂಡನೇ ಅದು, ಸಂತೆ ಬೋಂಡ ಅಂತ ಫೇಮಸ್ ಅದು. ಅದಕ್ಕೇನು ಮಾಡಿದೆ, ಒಂಚೂರು ಈರುಳ್ಳಿ ತಗೊಂಡೆ, ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು, ಆಮೇಲೆ ಒಂದು ಸ್ವಲ್ಪ ಸಬ್ಸಿಗೆ ಒಂಚೂರು ಸಾಂಬಾರು ಸೊಪ್ಪು, ಎಲ್ಲನೂ ತೊಳ್ಕೊಂಡು, ಇದು ಹಸಿಮೆಣ್ಸಿನ್ಕಾಯಿ, ಆಯಿತಾ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ, ಯಾಕೆಂದರೆ ನೀವು ಸ್ವಲ್ಪ ಖಾರ ಬೇಕು ಅಂತಂದ್ರಲ್ಲ, ಹಂಗಾಗಿ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ತಗೊಂಡು ಇದ್ರೊಳಗೆ ಹಾಕ್ಬಿಟ್ಟು, ನೋಡೋದು ಇಟ್ಟಿತ್ತಲ್ಲ ಹಿಟ್ಟು, ಇದನ್ನ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು? ಇಲ್ಲ, ಒಂಚೂರು ಮೇಲೆ ಉದುರಿಸ್ಕೊಂಡ್ರೆ ಆಯಿತು. ಇನ್ನೊಂದು ಚೂರು ಇಟ್ಟ, ಇಲ್ಲ ಏನಿಲ್ಲ, ಇದು ಕಮ್ಮಿ ಆಗಲ್ಲ. ಇದು ಚೂರು ಹಾಕ್ಕೊಂಡು ಉಪ್ಪಿದೆ, ಆಯಿತಾ. ತುಂಬ ಫಾಸ್ಟು ಅಡುಗೆ ಮಾಡೋದ್ರಲ್ಲಿ. ಹಂಗೆ ಎಷ್ಟು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅದೇ ರೀತಿ ತುಂಬ ಚೆನ್ನಾಗಿ ಕಿಚನ್ನು ಸಹ ಗಲೀಜಾಗುತ್ತೆ. ಅವೆಲ್ಲ ಏನು ಗೊತ್ತಾ, ಹೆಣ್ಮಕ್ಳು ಏನು ಗೊತ್ತಾ, ಹೆಣ್ಮಕ್ಳು ಚೆನ್ನಾಗಿ ಅಡುಗೆ ಮಾಡಲ್ಲ, ಮನೆ ಮಾತ್ರ ಚೆನ್ನಾಗಿ ಇಟ್ಕೋತಾರೆ, ಅಷ್ಟೇ ವ್ಯತ್ಯಾಸ. ಇನ್ನೇನು ಚೆನ್ನಾಗಿ ಅಡುಗೆ ಮಾಡಲ್ಲ. ಅಲ್ಲಲ್ಲಿ ಹೆಣ್ಮಕ್ಳು ಅಂತ ಹೇಳ್ತಾ ಇರೋದು ನಾನಲ್ಲ, ಹಂಗಾರೆ ಹೆಣ್ಮಕ್ಳು ಎಲ್ಲರೂ. ಒಂಚೂರು ಸಾಲ್ಟ್ ಹಾಕೊಳ್ಳೋಣ, ಒಂಚೂರು ಜಾಸ್ತಿ ಇಲ್ಲ, ಆಲ್ರೆಡಿ ಇತ್ತು ಇದರಲ್ಲಿ. ನೋಡಲಿ ಎಷ್ಟು ಗೊತ್ತಾ, ಇಷ್ಟೇ
ಇಷ್ಟು ಒಂದೆರಡು ಬಜ್ಜಿ ಕೊಡ್ರಿ, ತಿಂತ ವಿಡಿಯೋ ಮಾಡ್ತೀನಿ. ಬೇಡ, ಒಟ್ಟಿಗೆ ತಿನ್ನೋಣ. ಬರ್ತಿದೆ, ಒಂದು ತಗೋತೀನಿ, ಜಾಗನಾರು ಬಿಡ್ರಿ. ತಗೊಳ್ಳಿ. ಬಿಡ್ತೀನಿ ಸ್ವಲ್ಪ ನೋಡಿ. ನೀರು ಬೇಕು ಅನ್ಸುತ್ತೆ ನೋಡಿ. ಬೇಡ ಬೇಡ, ಸೋಡಾ ಏನು ಹಾಕಲ್ವಾ? ಏನೂ ಹಾಕಲ್ಲ. ನೋಡಿ ಹೆಂಗೆ ಬರುತ್ತೆ ಅಂತ. ಚೂರು ಎಣ್ಣೆ ಕಾಯಿಲಿ ಆಫ್ ಮಾಡಿದ್ನಲ್ಲ. ಎಣ್ಣೆ ಕಮ್ಮಿನೇ ಹಾಕೊಂಡಿದ್ದೀರಾ? ಎಣ್ಣೆ ಜಾಸ್ತಿ ಹಾಕೊಂಡ್ರೆ ನೀವು ಬಿಡ್ತೀರಾ? ಹಾಂ, ಮೊನ್ನೆ ಸುಮ್ಮನೆ ವೇಸ್ಟ್ ಮಾಡಿದ್ರು ನಾವು. ಏನಿಲ್ಲ, ಮೊನ್ನೆ ಜಾಸ್ತಿ ಮಾಡಿದ್ದು. ನೋಡ್ಕೊಂಡು ಮಾತಾಡಿ. ಆ ಸಂಕ್ರಾಂತಿ ಹಬ್ಬಕ್ಕೆ ಹೇಳ್ಕೊಡಕ್ಕೆ ಬಂದಿದ್ದಲ್ಲ, ಅವರೆಲ್ಲ ತಿಂದ್ರಪ್ಪ. ಹಾಂ, ನೋಡಿ ಹೆಂಗೆ ಬಿಡ್ತೀವಿ. ಅಲ್ಲೇ ಮಾಡ್ತಾರಾ? ಏನು ಮಾಡೋಂಗಿಲ್ಲ, ಹಿಂಗೆ ಬಿಡ್ತಾ ಇರಬೇಕು. ಇದು ಫೇಮಸ್ ಸಂತೆ ಬೋಂಡ. ಇದು ನಿಮಗೆ ಕುಕಿಂಗ್ ಇಂಟ್ರೆಸ್ಟು? ಇಂಟ್ರೆಸ್ಟು ಅಂತಲ್ಲ, ನಮ್ಮ ಮನೆಯವರಿಗೆ ಈ ಥರ ಮಾಡಿಕೊಡ್ಬೇಕು ಅಂತ ಇಷ್ಟ ಅಷ್ಟೆ. ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಇದ್ರ ಮೇಲ್ಗಡೆ ಸ್ವಲ್ಪ ಉಪ್ಪು ಖಾರ ಪುಡಿ ಅದನ್ನೇ ಮಾಡಿಕೊಡೋಣ ಅನ್ಕೊಂಡೆ, ನೀವು ರೆಡಿ ಇಲ್ವಲ್ಲ. ಯಾಕಂದ್ರೆ ಸಪ್ಪೆ ಆಗ್ತದೆ. ಏನಿಲ್ಲ, ಅದನ್ನು ಸಪ್ಪೆ ಅಂತಲ್ಲ, ಹಾಗೆ ಮಾಡಿಬಿಟ್ಟು ಅದನ್ನ ಈರುಳ್ಳಿ ಒಂದು ಸ್ವಲ್ಪ ಬಜ್ಜಿನ ಕಟ್ ಮಾಡಿಬಿಟ್ಟು ಅದಕ್ಕೊಂಚೂರು ಉಪ್ಪು ಹಾಕ್ಬಿಟ್ಟು ಅದಕ್ಕೊಂಚೂರು ಖಾರ ಪುಡಿ ಹಾಕ್ಬಿಟ್ಟು ಈರುಳ್ಳಿ ಸಣ್ಣ ಸಣ್ಣ ಈರುಳ್ಳಿಯ ಮೇಲೆಲ್ಲ ಉದುರಿಸ್ಕೊಂಡು ತಿಂತಾಯಿದ್ರೆ ಒಂದು ಮೋರ್ ಅನ್ಬೇಕು. ನೀವು ಒಂದು ಮೂರು ಅಭಿಮಾನಿಯ? ಅಂದರೆ ಅವ್ರು ಹೇಳಿದ್ನ ನಾವು ಕೆಲವು ಸಲ ಮಾತಾಡ್ಬೇಕಲ್ಲ. ಅಮೇಝಿಂಗ್. ಹೆಣ್ಣುಮಕ್ಕಳು ಚೆನ್ನಾಗಿಲ್ಲ ಅಂತಲೇ ತಿಂತಾರೆ, ಚೆನ್ನಾಗಿದ್ದೀನಿ ಎಷ್ಟು ತಿನ್ಬೋದು? ಹಾಂ, ಆಲ್ರೆಡಿ 3 ತಿಂದಾಯ್ತು ನಾನು. ಅದನ್ನೇ ಹೇಳೋದು. ಇದನ್ನ ಇನ್ನೊಂದಿನ ಮಾಡ್ಕೊಳ್ಳೋಣ. ಇದೇ ಬಾಳೆಕಾಯಿ ಯೂಸ್ ಮಾಡ್ಬಿಟ್ಟು ಮಾಡಿರೋದು. ಮೇ ಬಿ ನನ್ನ ವಾಯ್ಸು ಅವ್ರ ಮೈಕಲ್ಲೇ ಕ್ಯಾಚ್ ಆಗ್ತಿರುತ್ತೆ. ನಾನು ಇದೊಂದು ಬಜ್ಜಿನ ಪ್ಲೇಟ್ ಇಟ್ಕೋಬೇಕು. ಅದ್ರ ಮೇಲೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ಉಪ್ಪು ಹಾಕೊಂಡು, ಸಪ್ಪೆ ಆಗಿದೆ ನನಗೆ ತಿನ್ನೋಕ್ಕಾಗ್ತಿಲ್ಲ, ಅದಕ್ಕೆ ವಾವ್. ಇದಕ್ಕೆ ಇಲ್ಲಿ ಇದೆಯಲ್ಲ, ಚೆನ್ನಾಗಿದೆ. ಈಗ ನಾನು ಈರುಳ್ಳಿ ಸಬ್ಸಿಗೆ ಸೊಪ್ಪು ಹಾಕಿದ್ನಲ್ಲ, ಸಬ್ಸಿಗೆ ಸೊಪ್ಪನ್ನ ಸ್ಕಿಪ್ ಮಾಡಿಬಿಟ್ಟು ಪಾಲಕ್ ಸೊಪ್ಪು ಹಾಕಿ ಸೇಮ್ ಹಂಗೇನೆ ಒಂಚೂರು ಈರುಳ್ಳಿ ಹಾಕಿ ಪಾಲಕ್ ಸೊಪ್ಪು ಹಾಕಿ ಚೆನ್ನಾಗಿ ಸಣ್ಣ ಹೆಚ್ಚಿಬಿಟ್ಟು ಪಾಲಕ್ ಸೊಪ್ಪು ಹಾಕಿ ಮಾಡಿದ್ರೆ ಅದೊಂಥರ ಟೇಸ್ಟು, ಅದು ಸಖತ್ತಾಗಿರುತ್ತೆ. ಒಂದೊಂಥರ ಒಂದೊಂದು ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ, ಇದು ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ. ಆ ಥರ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಅಕ್ಕಿ ಹಿಟ್ಟು ಹಾಕಿದ್ವಲ್ಲ, ಅಕ್ಕಿ ಹಿಟ್ಟದು ಹಂಗೆ ಬರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ರು ನೋಡಿ. ಬಿಸಿ ಬಿಸಿ ಬಜ್ಜಿ. ಓಕೆ, ಆಯಿತು. ಇವಾಗ ಬಜ್ಜಿ ತಿನ್ನೋಣ ಬನ್ನಿ ಫ್ರೆಂಡ್ಸ್. ಆ್ಯಕ್ಚುಲಿ ಹಿಂಗೆ ಇರಬೇಕು. ಏನು ಗೊತ್ತಾ, ತೀರಾ ಖಾರ ಪುಡಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ. ಹಂಗಾಗಿ ಹಿಂಗೆ ಇರಬೇಕು. ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ಕ್ರಿಸ್ಪಿ ಆಗಿದೆ. ಹಂಗೆ ಬಾಳೆಕಾಯಿ ಬಜ್ಜಿನ ಈ ಬರೀ ಪಲ್ಯ ಥರ ಮಾಡ್ಕೊಂಡು ತಿಂದರೆ ಕಿಡ್ನಿಗೆ ಒಳ್ಳೆಯದು, ಮತ್ತು ಇದು ಇಂಟೆಸ್ಟೈನ್ ಎಲ್ಲ ಕ್ಲೀನ್ ಮಾಡುತ್ತೆ, ನಾರಿನಂಶ ಜಾಸ್ತಿ ಇರುತ್ತೆ ಅದರಲ್ಲಿ. ನೋಡಿ ಇನ್ನೆಷ್ಟು ಮಿಕ್ಕಿದೆ, ಇದನ್ನು ಊಟದ ಜೊತೆ ತಿನ್ಕೋಬೇಕು. ಚೆನ್ನಾಗಿತ್ತು, ಥ್ಯಾಂಕ್ಸ್. ಇಷ್ಟೆಲ್ಲ ತಿಂದಮೇಲೆ ಇನ್ನೇನು ಊಟ ಸೇರುತ್ತೆ? ಲೈಟಾಗಿ ಮುದ್ದೆ ಮಾಡಬೇಕಲ್ಲ. ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮೇಸ್ಟ್ರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಪಾರ್ಸಲ್ ಮಾಡಬೇಕು. ಸೊ ಅದಕ್ಕೆ ಬಟಾಣಿ ಮತ್ತು ಮಶ್ರೂಮನ್ನು ಹಾಕಿ ಒಂದು ಸಿಂಪಲ್ಲಾಗಿ ಗ್ರೇವಿ ಥರ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಸೊ ಎಷ್ಟು ಕೂಡ ಚೆನ್ನಾಗಿತ್ತು, ಚೆನ್ನಾಗಿ ಬಂದಿತ್ತು ಕೂಡ ಅಂತ ಹೇಳ್ತಾ ಇದ್ರು. ಡಿಮಾರ್ಟಿಗೆ ಬಂದಿದ್ದೆ, ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಒಬ್ಬರು ಅರಕಲಗೂಡರ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿ ಮಾತಾಡ್ಸಿದ್ರು. ನೋಡಿ ಖುಷಿ ಆಯ್ತು ಅಂತ ಹೇಳಿದ್ರು. ಎಲ್ಲ ತೊಗೊಂಡಿದ್ದೀವಿ, ಪ್ಯಾಕ್ ಆಗಿದೆ, ಹೋಗಬೇಕು. ನಮ್ಮ ಮೇಸ್ಟ್ರು ಬೆಲ್ಟ್ ತೊಗೊಂಡಿದ್ರಲ್ಲ,
ಅದನ್ನೇನೋ ಚೆಕ್ ಮಾಡ್ಸೋಕೆ ಹೋಗಿದ್ದಾರೆ. ಅಲ್ಲಿ ಬರ್ತಾ ಇದ್ದಾರೆ ನೋಡಿ. ಇನ್ಸೈಡ್ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ವಲ್ಲ, ಹಾಗಾಗಿ ಹೊರಗಡೆ ಒಂದಿಷ್ಟು ಕ್ಲಿಪ್ಸನ್ನು ತೆಗೆದುಕೊಳ್ತಾ ಇದ್ದೀನಿ. ಸ್ವಲ್ಪ ಈ ತಿಂಗಳು ರೇಷನ್ ತರೋದಿತ್ತು. ಜಾಸ್ತಿ ಎಲ್ಲ ರೇಷನ್ಗಿಂತ ಜಾಸ್ತಿ ಬೇರೆದೇ ಐಟಮ್ಸ್ ಇತ್ತು ಅಂತಲೇ ಹೇಳ್ಬೋದು. ಒಂದು ಪಿಲ್ಲೋನ ತೊಗೊಂಬಂದೆ, ಮೆಮೊರಿ ಫಾರ್ಮು. ನನಗೆ ಬ್ಯಾಕ್ ಪೈನ್ ಇದೆ, ತುಂಬ ದಿನದಿಂದ ತೊಗೋಬೇಕು ಅಂತಿದೆ. ಫೈನಲಿ ತೆಗೆದುಕೊಂಡು ಬಂದೆ. ಆಫರ್ ಎಲ್ಲ ಇರುತ್ತೆ ನನಗೆ. ಇದು ವಾಷಿಂಗ್ ಮಿಷಿನ್, ಬಟ್ಟೆ ತೊಳೆಯೋದಕ್ಕೆಲ್ಲ ಲಿಕ್ವಿಡ್ದೆಲ್ಲ ಆಫರ್ ಚೆನ್ನಾಗಿರುತ್ತೆ ಅಲ್ಲಿ. ಮತ್ತು ಪಾತ್ರೆ ತೊಳೆಯೋ ಜೆಲ್ ಇರ್ಬೋದು, ಈ ಬಾತ್ರೂಮ್ ಐಟಮ್ಸ್ ಇರ್ಬೋದು, ಕ್ಲೀನಿಂಗ್ದು. ಸೊ ಆ ಥರದ್ದೆಲ್ಲ ಆಫರ್ ಇರುತ್ತಲ್ಲ, ಸೊ ಹಾಗಾಗಿ ಅದೇ ಜಾಸ್ತಿ ಇತ್ತು. ತೊಗೊಂಡು ಜಸ್ಟ್ ಬಂದ್ವಿ. ಬರುವಾಗ ನಮ್ಮ ಎಷ್ಟು ಬಜ್ಜಿ ಕೊಡಿಸಿದ್ರು. ಭಾನು ಥಿಯೇಟ್ರ್ ಹತ್ರ ಮಾಡ್ತಾರೆ ನೋಡಿ, ಅಲ್ಲಿ ತುಂಬಾ ಚೆನ್ನಾಗಿತ್ತು. ಬಿಸಿ ಬಿಸಿ ಚಳಿಗೆ ಹೊಟ್ಟೆ ಹಶ್ವಾದಂಗೆ ಆಯಿತು. ಹಾಗಾಗಿ ಒಂದು ಪ್ಲೇಟ್ ಬಜ್ಜಿ ತಿನ್ಕೊಂಡು ಬಂದ್ವಿ. ನಾವೇನು ಅಷ್ಟೊಂದು ಎಣ್ಣೆ ತಿಂಡಿಗಳನ್ನೇನು ಇಷ್ಟಪಡಲ್ಲ, ಬಟ್ ಚಳಿ ಅಲ್ವಾ ತಿನ್ಕೊಂಡು ಬಂದ್ವಿ. ಬಟ್ ಅಲ್ಲೆಲ್ಲ ಕ್ಲಿಪ್ಸನ್ನು ತೆಗೆದುಕೊಳಕ್ಕಾಗಲಿಲ್ಲ ನನಗೆ. ತೋರಿಸ್ತೀನಿ, ತಂದಿದ್ದೀವಿ ಸ್ವಲ್ಪ ಪಾರ್ಸಲು, ಆಮೇಲೆ ತೋರಿಸ್ತೀನಿ ನಿಮಗೆ. ಊಟ ಮಾಡ್ತೀನಿ, ಈಗ ತೊಗೊಂಡಿದ್ದೀನಿ, ಟಾನಿಕ್ ಕುಡಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತಾರೆ, ನಾನು ಊಟ ಕೂತೀನಿ. ಚೂರು ಸಾರು ಬಿಡ್ತೀರಾ? ಸೊ ಯಾವಾಗ ಮನೇಲಿ ಬಜ್ಜಿಯನ್ನು ಮಾಡಿದ್ರು ನೀಟಾಗಿ ಬೇಯಿಸ್ಕೊಂಡು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ತ್ರಿವೇಣಿ.